ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ವೀಲ್ ಡ್ರೈವ್ ಶೋರೂಮ್ ಅಲ್ಲಿ ಮತ್ತೊಂದು XUV ಗಾಡಿ ಸೋಲ್ಡ್ ಔಟ್ ಆಗಿದೆ. ಕಸ್ಟಮರ್ ಬಂದು ಧಾರವಾಡಿಂದ ಬಂದಿದ್ದಾರೆ. 4 ದಿನದ ಹಿಂದೆ ಅವ್ರು ಬೆಂಗಳೂರಿಗೆ ಬಂದಿದ್ದು ಧಾರವಾಡಿಂದ. ಅವ್ರಿಗೆ ಗಾಡಿ ನಮ್ಮ ಶೋರೂಮ್ ಅಲ್ಲೇ ಇಷ್ಟ ಆಯ್ತು. ಇಡೀ ಬೆಂಗಳೂರು ಸುತ್ತೋಡ್ತಿದ್ದಾರೆ ಗಾಡಿಗೋಸ್ಕರ, ಬಟ್ ಎಲ್ಲೂ ಸ್ಯಾಟಿಸ್ಫೈ ಆಗ್ದಿರಾ ನಮ್ಮ ಶೋರೂಮ್ ಅಲ್ಲೇ ಬಂದು ತಗೊಂಡೋಗಿದ್ದಾರೆ. ಅವ್ರನ್ನ ಕೇಳೋಣ ಹೆಂಗಿತ್ತು ನಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ಶೋರೂಮ್ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಕುಶಲ್ ಅವ್ರು. ಸರ್ ಎಲ್ಲಿಂದ ಬಂದಿದ್ದೀರಾ? ನಾವು ಧಾರವಾಡದಿಂದ ಬಂದಿರೋದು. ನಮಗೆ ಒಂದು 3 ದಿನದ ಹಿಂದೆ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ. ಹೌದು. ಬಂದಾಗ ನಮಗೆ ನಿಮ್ಮ ಇದನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ವಿ. ನೋಡ್ತಾ ಇರೋದಕ್ಕೆ XUV ಹಾಗೆ ಬಂದು ನೋಡೋಣ ಅಂತ ಬಂದಾಗ ನಿಮ್ಮಲ್ಲಿ ವಾಹನ ಗಾಡಿಗಳನ್ನ ನೋಡಿದೀವಿ. ಎಲ್ಲ ಏನು ಬೆಂಗಳೂರಲ್ಲಿ ಆಟೋ ಕನ್ಸಲ್ಟೆಂಟ್ಸ್ ಇದಾವೆ, ಅವು ಎಲ್ಲ ಕೂಡ ಮೇಲೆ ತೂತ್ ರಿಪೇರಿ ಅಂತಾರಲ್ಲ, ಆ ತರ ರಿಪೇರಿ ಮಾಡಿ ಇಷ್ಟ ನೋಡಿದೀವಿ ನಾವು. ಆದ್ರೆ ನೀವು ಏನಿದೆಯಲ್ಲ ನಿಜವಾದ ಸ್ಥಿತಿಯನ್ನ ಹೇಳಿದ್ರಿ. ಇಲ್ಲಿ ತುಂಬಾ ನಿಮ್ಮ XUV ಗಾಡಿಗಳಿದಾವ, ಅವು ಈ ಗಾಡಿ ಹಿಂಗಿದೆ, ಈ ಗಾಡಿ ಹಿಂಗಿದೆ, ಈ ಗಾಡಿ ಅಂತ ಹೇಳಿ ನಮ್ಗೆ ತಿಳಿಸಿ ಹೇಳಿದಾಗ ನಾವು ಮತ್ತೆ ಅದನ್ನ ಹೊಳ್ಳೆ ನಾವು ಚೆಕ್ ಮಾಡಿಸಿದಾಗ ಕೂಡ ನೀವ್ ಏನ್ ಹೇಳಿದ್ರೆ ಅದೇ ಬಂತು. ಆ ಒಂದು ಕಾರಣಕ್ಕಾಗಿ ಇವತ್ತು ಕುಶಾಲ್ ಅವರೇ, ಇವತ್ತು ನಾವು ನಿಮ್ಗೆ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಅದು ಕೊಟ್ಟಾಗ ಆಗಿಲ್ಲ. ಯಾಕಂದ್ರೆ ನಿಜವಾದ ಸ್ಥಿತಿಯಲ್ಲಿ ನಮಗೆ ತಿಳಿಸಿ ಹೇಳಿದ್ರಿ. ನಾವ್ ಇವತ್ತು ಗಾಡಿ ಖುಷಿಯಿಂದ ತಗೊಂಡು ಹೋಗ್ತಾ ಇದೀವಿ. ಒಂದು ಏನೋ ಶೋರೂಮ್ ಇಂದ ಹೋಗ್ತಾ ಇದೀವಲ್ಲ ಆ ರೀತಿಯಾಗಿ ನಮ್ಗೆ ಫೀಲಿಂಗ್ ಆಗ್ತಾ ಇದೆ. ಯಾಕಂದ್ರೆ ವಾಹನ ಸ್ಥಿತಿನೇ ಆ ರೀತಿ ಇದೆ. ಅದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ನೀವೇನಾದ್ರೂ ಹೇಳಿ ಅಣ್ಣ. ಇಲ್ಲ, ಇಲ್ಲಿ ನೋಡಿದ್ವಲ್ಲ ನಾನು ಒಂದು 10 ರಿಂದ 15 ಅಂಗಡಿ ಎಲ್ಲ ನಾವು ಹೋಗಿ ಬಂದ್ವಿ. ಎಲ್ಲಿ ನಮ್ಗೆ ಯಾವ್ದು ಸರಿ ಅನ್ಸಿಲ್ಲ. ಆದ್ರೆ ಇದೇನಿದೆ ಎಲ್ಲ ರಿಯಲ್ ಇದೆ, ಒರಿಜಿನಲ್ ಏನಿತ್ತು ಹೀಗೆ ಇದೆ. ಕುಶಾಲ್ ಅವ್ರು ಹೇಳಿದ ಹಾಗೆ ಇತ್ತು, ನಮ್ಗೆ ಬಹಳ ಇಷ್ಟ ಆಯ್ತು. ಆಮೇಲೆ ರೇಟ್ ಅಲ್ಲಿ ನಮಗೆ ನೋಡಿದ್ರೆ ಬಹಳ ಡಿಫ್ರೆನ್ಸ್ ಇದೆ. ಈ ರೇಟಿಗೂ ಅವ್ರು ಹೇಳೋ ರೇಟಿಗೂ ಬಹಳ ರೇಟ್ ಇತ್ತು. ನಮ್ಗೆ ಆತ್ಮೀಯತೆಯಿಂದ ನೋಡಿದ್ರಾಗ ಒಳ್ಳೆ ಗಾಡಿ ಅನಿಸ್ತು, ನಮ್ಗೆ ಬಹಳ ಖುಷಿ ಬಂದಿದೆ, ಒಳ್ಳೇದಾಗಿದೆ. ಕುಶಾಲನ ಬಹಳ ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ನಮಗೆ. ಅಣ್ಣವ್ರು ಹೇಳ್ದಂಗೆ ನಾವು ಜನಗಳಿಗೆ ಹೇಳೋದೇ ಇಷ್ಟು, ನಮ್ಮ ಹತ್ರ ಏನಿದೆಯೋ ಆ ಗಾಡಿ ಹಿಂಗೆ ಇದೆ, ಇದೇ ಕಂಡೀಷನ್, ಇದೇ ಒರಿಜಿನಲ್ ಕಂಡೀಷನ್ ಅಂತ ಕೊಡ್ತೀವಿ. ನಾವು ಯಾವುದೇ ತರ ಇದು ಮಾಡಕ್ ಹೋಗಲ್ಲ. ಅಣ್ಣ ಏನೋ ಹೇಳ್ತಾರಂತೆ, ಅಣ್ಣ ಹೇಳಿ. ಅಂದ್ರೆ ಒಂದು ಅವ್ರು ಸುಳ್ಳಂತೂ ಯಾವ್ದು ಹೇಳುದಿಲ್ಲ. ಯಾಕಂದ್ರೆ ನಾವ್ ಬಂದಾಗ ಗಾಡಿ ವಾಷಿಂಗ್ ಸತ್ಯಕ್ ಮಾಡಿಸಿದಿರಲ್ಲ ಅವರು. ನಾ ಕೇಳಿದೆ ಏನ್ರಿ ಎಲ್ಲ ಆಟೋ ಕನ್ಸಲ್ಟೆಂಟ್ ನೋಡ್ತೇವಿ, ಎಲ್ಲ ವಾಶ್ ಮಾಡಿ ರಬ್ಬಿಂಗ್ ಮಾಡಿ ಅವಕ್ಕೆಲ್ಲ ಇದು ಮಾಡ್ತಾರೆ, ನೀವ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರು. ಅವ್ರು ಹೇಳಿದ್ ಒಂದೇ ಮಾತು ಹೇಳಿದ್ರು, ಏನ್ ಪಾರ್ಟಿಯಿಂದ ತಗೊಂಡ್ಬಂದಿರ್ತೇವಿ ಅದೇ ಸ್ಥಿತಿಯಲ್ಲಿ ಇರ್ತೈತಿ ಗಾಡಿ, ಅದು ಹಿಂಗೈತಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಆದ್ರೆ ಇಲ್ಲ. ಆದ್ರೆ ನೀವು ಕೊಟ್ಟಿದ್ದ ದುಡ್ಡಿಗೆ ಸುಳ್ಳು ಆಗ್ಬಾರ್ದು ಅಂತ ಹೇಳಿ ಇವತ್ತು ಇದನ್ನ ಈಗ ನಮ್ ಕಣ್ ಮುಂದೆನೆ ಸ್ವಚ್ಛ ವಾಷಿಂಗ್ ಮಾಡಿಸಿ ಹೊಳ್ಳಿ ಅದಕ್ಕೆ ಇವತ್ತು ರಬ್ಬಿಂಗ್ ಹಾಕಿ ಕೊಟ್ಟಿದ್ದಾರೆ. ಹೌದು, ಅದಕ್ಕಾಗಿ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅಣ್ಣ ಹೇಳ್ದಂಗೆ ನಾವು ಯಾವುದೇ ತರ ಮೇಕಪ್ ಮಾಡಲ್ಲ, ಯಾವುದೇ ತರ ಆಲ್ಟ್ರೇಷನ್ ಮಾಡಲ್ಲ. ಆಸ್ ಇಟ್ ಈಸ್ ಕಂಡೀಷನ್ ಗಾಡಿ ಹಿಂಗೆ ಇದೆ ಅಂತ ಹೇಳಿ ನಾವು ಕೊಡ್ತೀವಿ. ಅಣ್ಣವರು ಧಾರವಾಡಿಂದ ಬಂದಿದ್ರೆ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಒಂದೇ ಮಾತು ಹೇಳೋದು, ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಆಗ್ಲಿ, ನಮ್ಮ ಶೋರೂಮ್ ಮೇಲೆ ಆಗ್ಲಿ, ನೀವು ಆಗ್ಲಿ, ನಿಮ್ ಸ್ನೇಹಿತರು ಇದೇ ತರ ತೋರಿಸ್ತಾ ಇರಿ ಅಂತ ಹೇಳ್ತೀವಿ ಅಣ್ಣ. ಥ್ಯಾಂಕ್ ಯು. ವಿಶ್ವಾಸ ಇಟ್ಟ ಇವ್ರ ಹತ್ರ ಗಾಡಿ ತಗೊಳಕ್ಕೆ ಅಡ್ಡಿಲ್ಲ. ಥ್ಯಾಂಕ್ ಯು ಅಣ್ಣ. ನಮ್ಮ ಶೋರೂಮ್ ಅಲ್ಲಿ